ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮಾಸ್ ಟ್ಯುಟೋರಿಯಲ್ಸ್. ಈಗ ಹೊಸ ಚಾಪ್ಟರ್ ನಂಬರ್ 9 ಮಾಡೋಣ. ಸರ್ಕಲ್ಸ್ ಅಂತ 9th ಚಾಪ್ಟರ್. ಅದು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡೋಣ. ನಿಮಗೆ ಸರ್ಕಲ್ಸ್ ಅಂದ್ರೆ ಗೊತ್ತಲ್ವಾ, ಮುಂಚೆ ಎಲ್ಲ ಓದಿದ್ದೀರಿ. ಆದ್ರೆ ಅದರಲ್ಲಿ ಕೆಲವೊಂದು ಪಾರ್ಟ್ಸ್ ಏನಿರ್ತಾವಲ್ಲ ಎಲ್ಲವೂ ನಾವು ತಿಳ್ಕೊಂಡ್ರೆ ನಮಗೆ ಎಕ್ಸರ್ಸೈಸ್ ಅಲ್ಲಿ ಈಸಿ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಓಕೆ. ಸರ್ಕಲ್ ಅಂದ್ರೆ ಈ ರೀತಿ ರೌಂಡ್ ಆಗಿ ಕಂಪಾಸ್ ಇಟ್ಕೊಂಡು ಮಾಡೋಂಥದ್ದು ಸರ್ಕಲ್ ಅಂತೀವಿ. ಇನ್ನು ಈ ಮಧ್ಯೆ ಇಡ್ತೀವಲ್ಲ ಈ ಪಾಯಿಂಟ್, ಇದು ಸೆಂಟರ್. ಇಲ್ಲೇ ಪಾಯಿಂಟ್ ಇಟ್ಟು ನಾವು ಕಂಪಾಸ್ ಇಂದ ರೌಂಡ್ ಸರ್ಕಲ್ ಡ್ರಾ ಮಾಡ್ತೀವಲ್ವಾ, ಸೊ ಅಂತ ಅದನ್ನೇ ನಾವು ಸೆಂಟರ್ ಅಂತ ಕರಿತೀವಿ. ಸೊ ಸೆಂಟರ್ ಆಯ್ತು. ಸೆಂಟರ್ ಅಂದ್ರೆ ಎಲ್ಲಾ ಸರ್ಕಲ್ಗೂ ಸೆಂಟರ್ ಇದ್ದೇ ಇರತ್ತೆ. ಸೊ ಸೆಂಟರ್ ಬಗ್ಗೆ ಗೊತ್ತಾಯ್ತು ನಿಮ್ಗೆ. ಇನ್ನು ರೇಡಿಯಸ್ ಅಂದ್ರೂ ಕೂಡ ಗೊತ್ತು ನಿಮ್ಗೆ. ಈ ಸೆಂಟರ್ ಇಂದ ನೋಡಿ ಈ ರೀತಿ ಸರ್ಕಂಫರೆನ್ಸ್ ಟಚ್ ಮಾಡಿದ್ರೆ ಇದನ್ನ ರೇಡಿಯಸ್ ಅಂತ ಕರಿತೀವಿ. ಓಕೆ, ಯಾವುದೇ ಸರ್ಕಲ್ಗೆ ಸೆಂಟರ್ ಇಂದ ಅಂದ್ರೆ ಎಷ್ಟಾದ್ರೂ ಇರ್ಬೋದು. ಇದು ಒಂದ್ ಸರ್ಕಲ್ಗೆ ಎಷ್ಟಾದ್ರೂ ಇರ್ಬೋದು. ಈ ರೀತಿ ಎಲ್ಲಾದ್ರೂ ಡ್ರಾ ಮಾಡಿ, ಓಕೆ, ಅದನ್ನ ರೇಡಿಯಸ್ ಅಂತ ಕರಿತೀವಿ. ಓನ್ಲಿ ರೈಟ್ ಸೈಡ್ ಡ್ರಾ ಮಾಡಿದ್ರೆ ಅಂತಲ್ಲ, ಎಲ್ಲಾದ್ರೂ ಡ್ರಾ ಮಾಡಿ ಇಲ್ಲಿಂದ ಈ ರೀತಿ. ಓಕೆ, ಯಾವ್ದಕ್ಕಾದ್ರೂ ಟಚ್ ಮಾಡ್ಬಿಟ್ಟು ಇದು ಸರ್ಕಂಫರೆನ್ಸ್ ಟಚ್ ಆಯ್ತು ಅಂತಂದ್ರೆ ಅದು ರೇಡಿಯಸ್ ಅಂತ ಕರಿತೀವಿ. ಇನ್ನು ಡಯಾಮೀಟರ್ ಅಂದ್ರೆ ಏನು? ಇದು ಥ್ರೂ ಸೆಂಟರ್ ಈ ಸೈಡ್ ಟಚ್ ಆಗಬೇಕು ನೋಡಿ, ಈ ರೀತಿ. ಅಂದ್ರೆ ಡಬಲ್ ದ ರೇಡಿಯಸ್ ನಾವು ಡಯಾಮೀಟರ್ ಅಂತ ಕರಿತೀವಿ. ಇದನ್ನು ನೀವು ಮುಂಚೆ ಎಲ್ಲ ನೀವು ಓದಿದ್ದೀರಿ ಅಲ್ವಾ. ಸೊ ಡಯಾಮೀಟರ್ ಅಂದ್ರೆ ಗೊತ್ತಾಯ್ತು. ಈಗ ರೇಡಿಯಸ್ ಸಪೋಸ್ 3 ಸೆಂಟಿಮೀಟರ್ ಇತ್ತು ಅಂತ ಇಟ್ಕೊಳ್ಳಿ. ಡಯಾಮೀಟರ್ ಎಷ್ಟಿರುತ್ತೆ? 3 + 3. ಇದನ್ನು ರೇಡಿಯಸ್ ಅಲ್ವಾ, ಇಲ್ಲಿಂದ ಹಾಫ್ ರೇಡಿಯಸ್ ಇದನ್ನು. ಸೊ ಡಯಾಮೀಟರ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ. ಸೊ ಡಯಾಮೀಟರ್ ಅಂದ್ರೆ ಎಷ್ಟು ಹೇಳ್ಬೋದು ನಾವು? 6 ಅಂತ ಹೇಳ್ಬೋದು ಅಲ್ವಾ. ಇದು ಡಯಾಮೀಟರ್ ಆಯ್ತು. ಇನ್ನು ಸರ್ಕಂಫರೆನ್ಸ್ ಅಂದ್ರೆ ಏನು? ಸರ್ಕಂಫರೆನ್ಸ್ ಅಂದ್ರೆ ಇದೆ ರೌಂಡ್ ಇದೆ ಅಲ್ವಾ, ಇದೇ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಇಷ್ಟು ನೀವು ಮುಂಚೆ ಎಲ್ಲ ಓದಿದ್ದೀರ. ಈಗ ಕಾರ್ಡ್ ಅಂತ ನೋಡಿ. ಈ ಕಾರ್ಡ್ ಅಂದ್ರೆ ಹೊಸ ವರ್ಡ್ ಅಲ್ವಾ, ನಿಮಗಿನ್ನೂ ಗೊತ್ತಿಲ್ಲ. ಈ ಕಾರ್ಡ್ ಅಂದ್ರೆ ಏನು ಅಂದ್ರೆ ಈ ಸೆಂಟರ್ ಬಿಟ್ಟು ನೋಡಿ ಈ ರೀತಿ ಈ ಸರ್ಕಂಫರೆನ್ಸ್ ಅಂದ್ರೆ 2 ಪಾಯಿಂಟ್ಸ್ ಎಲ್ಲಿಯಾದ್ರೂ ಇರ್ಬೋದು. ಈ 2 ಪಾಯಿಂಟ್ಸ್ ಈ ರೀತಿ ಇರ್ಬೋದು. ಇದು ಟಚ್ ಆದ್ರೆ ಇದನ್ನ ಕಾರ್ಡ್ ಅಂತ ಕರಿತೀವಿ. ಇಲ್ಲಿ ಮೇಲೆ ಇರ್ಬೇಕಂತ ಏನೂ ಇಲ್ಲ, ಎಲ್ಲಾದ್ರೂ ಇರ್ಬೋದು ನೋಡಿ. ಈ ರೀತಿ ಆದ್ರೂ ಇರ್ಬೋದು ಅಲ್ವಾ. ಯಾವ ರೀತಿ 2 ಪಾಯಿಂಟ್ಸ್ಗೆ ಜಾಯಿನ್ ಮಾಡಿದ್ರೆ ಅದು ಕಾರ್ಡ್ ಆಯ್ತು ನೋಡಿ. ಈ ರೀತಿ ಇರ್ಬೋದು. ಅಂದ್ರೆ ಡಯಾಮೀಟರ್ ಕೂಡ ಕಾರ್ಡ್ ಅಲ್ಲ ಮೇಡಮ್ ಅಂತಂದ್ರೆ ಎಸ್, ಡಯಾಮೀಟರ್ ಆಲ್ಸೋ ಎ ಕಾರ್ಡ್. ಯಾವುದೇ ಸರ್ಕಂಫರೆನ್ಸ್ಗೆ 2 ಪಾಯಿಂಟ್ಸ್ ಜಾಯಿನ್ ಮಾಡಿದ್ರೆ ಅದು ಕಾರ್ಡ್ ಆಯ್ತು ನೋಡಿ. ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಜಾಯಿನ್ ಮಾಡಿದ್ರೆ ಇದು ಕಾರ್ಡ್ ಆಯ್ತು ಅಲ್ವಾ. ಇದನ್ನ ಕಾರ್ಡ್ ಅಂತ ಕರಿತೀವಿ. ಡಯಾಮೀಟರ್ ಅಂತಂದ್ರೆ ಇದು ಬಿಗ್ಗೆಸ್ಟ್ ಕಾರ್ಡ್ ಅಂತ ಹೇಳ್ಬೋದು ಅಲ್ವಾ. ಇವು ಎಲ್ಲ ಚಿಕ್ಕ ಚಿಕ್ಕ ಕಾರ್ಡ್ಗಳೇ ಆಗ್ತವೆ, ಡಯಾಮೀಟರ್ಗಿಂತ ಎಲ್ಲ ಚಿಕ್ಕವೇ ಆಗ್ತವೆ. ಓಕೆ. ಇನ್ನು ಆರ್ಕ್ ಅಂದ್ರೆ ಏನು ಮೇಡಮ್? ಈಗ ನೋಡಿ ಈ ರೀತಿ ಡ್ರಾ ಮಾಡಿದೀನಿ ಅಂತ ಇಟ್ಕೊಳ್ಳಿ. ಈಗ ಈ ಪಾರ್ಟ್ ಇದೆ ಅಲ್ವಾ, ಇದನ್ನೇ ಆರ್ಕ್ ಅಂತ ಕರಿತೀವಿ. ಓಕೆ, ಇದೇ ಆರ್ಕ್. ಅಂದ್ರೆ ಇದು ಕೂಡ ಏನ್ ಮೇಡಮ್ ಹಂಗಂದ್ರೆ ಅಂತಂದ್ರೆ ಇದು ಪಾರ್ಟ್ ಆಫ್ ಆರ್ಕ್. ಈ ಸರ್ಕಲ್ ಅಲ್ವಾ, ಸರ್ಕಂಫರೆನ್ಸ್ ಇದನ್ನ ಫುಲ್ ಇದ್ರೆ ಸರ್ಕಂಫರೆನ್ಸ್ ಅಂತೀವಿ. ಇದು ಒಂದ್ ಪಾರ್ಟ್ ಆಫ್ ಇಟ್ ಅಂತಂದ್ರೆ ಅದನ್ನ ನಾವು ಆರ್ಕ್ ಅಂತ ಕರಿತೀವಿ ಅಲ್ವಾ. ಮತ್ ಇದೆಲ್ಲ ಏನ್ ಮೇಡಮ್ ಅಂತಂದ್ರೆ ನೋಡಿ ಇಷ್ಟೇ ಇದೆ ಅಲ್ವಾ, ಇದನ್ನು ಒಂದ್ ಪಾರ್ಟ್. ಅಂದ್ರೆ ಹೋಲ್ ಸರ್ಕಂಫರೆನ್ಸ್ ತಗೊಂಡ್ರೆ ಸರ್ಕಂಫರೆನ್ಸ್ ಆಯ್ತು. ನಾವು ಪಾರ್ಟ್ ತಗೊಂಡ್ರೆ ಇದನ್ನು ಆರ್ಕ್ ಆಯ್ತು. ಇದನ್ನೇನಂತಾರೆ? ಮೇಜರ್ ಆರ್ಕ್. ಇದನ್ನ ಚಿಕ್ಕದನ್ನ ಮೈನರ್ ಆರ್ಕ್ ಅಂತ ಕರಿಬಹುದು ಅಲ್ವಾ. ಇದನ್ನೇನಂತ ಕರಿಬಹುದು ನಾವು? ಮೇಜರ್ ಆರ್ಕ್. ಈ ಚಿಕ್ಕದಿದ್ರೆ ಮೈನರ್ ಆರ್ಕ್ ಆಯ್ತಲ್ವಾ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಫುಲ್ ಇದ್ರೆ ಸರ್ಕಂಫರೆನ್ಸ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೋಡಿ ಈ ಮೇಲೆದೇನು ಆರ್ಕ್ ಅಂತ ಕರಿತೀವಿ. ಈ ಒಳಗಿನ ಪಾರ್ಟ್ ಇದೆಯಲ್ಲ, ಇದನ್ನೇನಂತ ಕರಿತೀವಿ? ಇದನ್ನ ಸೆಕ್ಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಕ್ಟರ್. ನೋಡಿ ಇದು ಒಂದ್ ಸೆಕ್ಟರ್ ಆಯ್ತಲ್ವಾ. ಅದೇ ರೀತಿ ಇದೇನ್ ಮೇಡಮ್ ಅಂದ್ರೆ ಇದು ಕೂಡ ಇಟ್ಸ್ ಆಲ್ಸೋ ಸೆಕ್ಟರ್. ಇದು ಕೂಡ ಸೆಕ್ಟರೇ. ಇದು ಒಂದು ಸೆಕ್ಟರ್. ಇದನ್ನ ನಾವೇನಂತ ಹೇಳ್ಬೋದು? ಮೈನರ್
ಸೆಕ್ಟರ್, ಯಾಕಂದ್ರೆ ಚಿಕ್ಕ ಪಾರ್ಟ್ ಇದೆ. ಇದನ್ನೇನಂತ ಹೇಳ್ಬೋದು, ಇದು ಮೇಜರ್ ಸೆಕ್ಟರ್, ಮೇಜರ್ ಸೆಕ್ಟರ್ ಅಂತ ಕರಿಬಹುದು ನಾವು, ಅಲ್ವಾ? ಅಂದ್ರೆ ಮೇಲೆ ಮಾತ್ರ ಇಷ್ಟೇ ಇದ್ರೆ ಅದನ್ನ ಆರ್ಕ್ ಅಂತ ಕರಿತೀವಿ. ಈ ಚಿಕ್ಕದಿದ್ರೆ ಮೈನರ್ ಆರ್ಕ್ ಆಯ್ತು, ಈ ದೊಡ್ಡ ಪಾರ್ಟ್ ಇದ್ರೆ ಮೇಜರ್ ಆರ್ಕ್ ಆಯ್ತು, ಹೋಲ್ ಫುಲ್ ರೌಂಡ್ ತಗೊಂಡ್ರೆ ಸರ್ಕಂಫರೆನ್ಸ್ ಆಯ್ತು. ಈ ಒಳಗಿನ ಪಾರ್ಟ್ ಇದ್ರೆ ಅದನ್ನ ಸೆಕ್ಟರ್ ಅಂತ ಕರಿತೀವಿ, ಚಿಕ್ಕ ಪಾರ್ಟ್ ಇದ್ರೆ ಮೈನರ್ ಸೆಕ್ಟರ್ ಅಂತ ಕರಿತೀವಿ, ದೊಡ್ಡ ಪಾರ್ಟ್ ಇದ್ರೆ ಮೇಜರ್ ಸೆಕ್ಟರ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ ಇಲ್ಲಿವರೆಗೂ? ಈಗ ಸೆಗ್ಮೆಂಟ್ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಇದನ್ನ ಏನಂತ ಹೇಳ್ದೆ ನಾನು? ಕಾರ್ಡ್ ಅಂತ ಹೇಳ್ದೆ. ಈ ಸರ್ಕಂಫರೆನ್ಸ್ ಗೆ 2 ಪಾಯಿಂಟ್ಸ್ ಜಾಯಿನ್ ಮಾಡಿದ್ರೆ ಯಾವುದೇ ಸರ್ಕಲ್ ಗೆ ಅದು ಕಾರ್ಡ್ ಆಯ್ತು. ಅದೇ ರೀತಿ ಸೆಂಟರ್ ಥ್ರೂ ಹೋದ್ರೆ ಅದು ಡಯಾಮೀಟರ್ ಆಗತ್ತೆ, ವಿಚ್ ಇಸ್ ಬಿಗ್ಗೆಸ್ಟ್ ಕಾರ್ಡ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಇದು ಆರ್ಕ್ ಅಂತ ಹೇಳ್ದೆ. ಈಗ ನೋಡಿ, ಈ ಕಾರ್ಡ್ ಮಾಡಿದೀನಿ, ಇಲ್ಲಿ ಈ ಪಾರ್ಟ್ ಏನಂತ ಕರಿತೀವಿ? ಇದು ಸೆಗ್ಮೆಂಟ್ ಅಂತ ಹೇಳ್ತೀವಿ. ಇದನ್ನ ಸೆಗ್ಮೆಂಟ್. ಹಂಗಂದ್ರೆ ಇದು ಏನ್ ಮೇಡಮ್ ಅಂತಂದ್ರೆ, ಇಟ್ಸ್ ಆಲ್ಸೋ ಸೆಗ್ಮೆಂಟ್. ಇದು ಕೂಡ ಸೆಗ್ಮೆಂಟೇ. ನಾವೇನ್ ಹೇಳ್ಬೋದು? ಇದು ಮೈನರ್ ಸೆಗ್ಮೆಂಟ್ ಹೇಳ್ಬೋದು ಅಂತ ಅನ್ಬೋದು. ಯಾಕೆ? ಚಿಕ್ಕದಿದೆ. ಇದು ಮೇಜರ್ ಸೆಗ್ಮೆಂಟ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈ ಕಾರ್ಡ್ ಯಾವಾಗ್ಲೂ ನೋಡಿ ಈ ರೀತಿ ಬಂದಿದೆಯಲ್ವಾ, ಈ ಪಾರ್ಟ್ನ ಒಳಗಡೆ ಪಾರ್ಟ್ನ ಏನಂತ ಕರಿತೀವಿ? ಸೆಗ್ಮೆಂಟ್ ಅಂತ ಕರಿತೀವಿ. ಓಕೆ, ಇದು ಒಂದ್ ಸೆಗ್ಮೆಂಟ್, ಇದು ಒಂದ್ ಸೆಗ್ಮೆಂಟ್. ಚಿಕ್ಕದಿದ್ರೆ ಮೈನರ್ ಸೆಗ್ಮೆಂಟ್ ಅಂತೀವಿ, ದೊಡ್ಡದಿದ್ರೆ ಮೇಜರ್ ಸೆಗ್ಮೆಂಟ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ ಇಷ್ಟೆಲ್ಲ? ಈಗ ನೆಕ್ಸ್ಟ್ ಪಾರ್ಟ್ ನೋಡಿ, ಆಂಗಲ್ ಸಬ್ಟೆಂಡೆಡ್ ಬೈ ಎ ಕಾರ್ಡ್ ಅಟ್ ಎ ಪಾಯಿಂಟ್. ಅಂದ್ರೆ ಇಲ್ಲಿ ನೋಡಿ, ಕಾರ್ಡ್ ಇದೆ, ಇದು ಎ ಅಂತ ಇಟ್ಕೊಳ್ಳಿ, ಇದು ಬಿ ಅಂತ ಇಟ್ಕೊಳ್ಳಿ, ಇದು ಸಿ, ಇದು ಡಿ. ಅಂದ್ರೆ ಎ ಬಿ ಅಂಡ್ ಸಿ ಡಿ ಆರ್ ಕಾರ್ಡ್ಸ್ ಆಫ್ ದಿಸ್ ಸರ್ಕಲ್. ಆಯ್ತಾ? ಸೊ ಇಲ್ಲಿ ಈ ಕಾರ್ಡ್ಸ್ ಇಂದ ಜಾಯಿಂಟ್ ಮಾಡಿದ್ರೆ ಸೆಂಟರ್ಗೆ ಇಲ್ಲಿ ಆಂಗಲ್ಸ್ ಫಾರ್ಮೇಶನ್ ಆಗ್ತಾವಲ್ವಾ? ನೋಡಿ ನೋಡಿ, ಇಲ್ಲಿ ಒಂದು ಆಂಗಲ್ ಆಯ್ತು, ಇಲ್ಲಿ ಒಂದು ಆಂಗಲ್ ಆಯ್ತು. ಅದೇ ರೀತಿ ನೀವು ಎಲ್ಲಿಯಾದ್ರೂ ಜಾಯಿನ್ ಮಾಡ್ಬೋದು. ಓಕೆ, ಅಲ್ಲಿ ಆಂಗಲ್ಸ್ ಫಾರ್ಮೇಶನ್ ಆಗ್ತವೆ. ಸೊ ನೋಡಿ, ಥಿಯರಮ್ 9.1 ಏನ್ ಹೇಳತ್ತೆ ಅಂತಂದ್ರೆ, ನೋಡಿ, ಈಕ್ವಲ್ ಕಾರ್ಡ್ಸ್ ಅಂದ್ರೆ ಇಲ್ಲಿ 2 ಕಾರ್ಡ್ಸ್ ಇದಾವೆ, ಎ ಬಿ ಅಂಡ್ ಸಿ ಡಿ, ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಸಬ್ಟೆಂಡ್ ಈಕ್ವಲ್ ಆಂಗಲ್ಸ್ ಅಟ್ ದ ಸೆಂಟರ್. ಅಂದ್ರೆ ನೋಡಿ, ಇದು ಮೆಜರ್ ಸಪೋಸ್ 5 ಯೂನಿಟ್ಸ್ ಇದೆ ಅಂತ ತಿಳ್ಕೊಳ್ಳಿ, ಎ ಬಿ. ಸಿ ಡಿ ಕೂಡ 5 ಯೂನಿಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಅಂದ್ರೆ ಈಕ್ವಲ್ ಆಯ್ತಲ್ವಾ? ಕಾರ್ಡ್ಸ್ ಈಕ್ವಲ್ ಇದಾವೆ. ಸೊ ಅಂತ ಈಕ್ವಲ್ ಕಾರ್ಡ್ಸ್ ಇಲ್ಲಿ ಸಬ್ಟೆಂಡ್ ಆಗ್ತಾವಲ್ಲ, ಆಂಗಲ್ಸ್ ಫಾರ್ಮೇಶನ್ ಆಗ್ತಾವಲ್ಲ, ಇಲ್ಲಿ ಈಕ್ವಲ್ ಇರ್ತವೆ. ಅರ್ಥ ಆಯ್ತಾ? ಈ ಆಂಗಲ್ಸ್ ಈಕ್ವಲ್ ಇರ್ತವೆ ಅಂತ 9.1 ಥಿಯರಮ್ ಹೇಳುತ್ತೆ. ಅದೇ ರೀತಿ 9.2 ಥಿಯರಮ್ ಏನ್ ಹೇಳುತ್ತೆ ನೋಡಿ, ಅದ್ರದ್ದು ಕನ್ವರ್ಸ್ ಇದು. ಇಫ್ ದ ಆಂಗಲ್ಸ್ ಸಬ್ಟೆಂಡೆಡ್ ಬೈ ದ ಕಾರ್ಡ್ಸ್ ಆಫ್ ಎ ಸರ್ಕಲ್ ಅಟ್ ದ ಸೆಂಟರ್ ಆರ್ ಈಕ್ವಲ್, ದೆನ್ ದ ಕಾರ್ಡ್ಸ್ ಆರ್ ಈಕ್ವಲ್. ಅಂದ್ರೆ ನೋಡಿ, ಆಂಗಲ್ಸ್ ಇಲ್ಲಿ ನೋಡಿ, ಈ 2 ಕಾರ್ಡ್ಸ್ ಇಂದ ಆಂಗಲ್ಸ್ ಫಾರ್ಮೇಶನ್ ಆಗಿದಾವಲ್ವಾ ಇಲ್ಲಿ ಸೆಂಟರ್ ಅಲ್ಲಿ, ಈ ಆಂಗಲ್ಸ್ ಈಕ್ವಲ್ ಇದ್ರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕನ್ವರ್ಸ್, ಇದಕ್ಕೆ ಇದು ಕನ್ವರ್ಸ್ ಇದು. ಓಕೆ, ಇಲ್ಲಿ ಆಂಗಲ್ಸ್ ಈಕ್ವಲ್ ಇದ್ರೆ ದೆನ್ ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಹೇಳತ್ತೆ. ಅಲ್ಲೇನು ಕಾರ್ಡ್ಸ್ ಈಕ್ವಲ್ ಇದ್ರೆ ಆಂಗಲ್ಸ್ ಈಕ್ವಲ್ ಇರ್ತವೆ ಅಂತ ಹೇಳ್ತು. ಇಲ್ಲಿ ಆಂಗಲ್ಸ್ ಈಕ್ವಲ್ ಇದ್ರೆ ಕಾರ್ಡ್ಸ್ ವಿಲ್ ಬಿ ಈಕ್ವಲ್. ನೋಡಿ, ದೆನ್ ದ ಕಾರ್ಡ್ಸ್ ಆರ್ ಸೆಟ್ ಟು ಬಿ ಈಕ್ವಲ್ ಅಂತ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಟು ಎ ಕಾರ್ಡ್ ಅಂತ 9.3 ಥಿಯರಮ್ ಹೇಳುತ್ತೆ. ನೋಡಿ, ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕಲ್ ಟು ಎ ಕಾರ್ಡ್ ಬೈಸೆಕ್ಟ್ಸ್ ದ ಕಾರ್ಡ್. ಅಂದ್ರೆ ನೋಡಿ, ಈ ಸೆಂಟರ್ ಇಂದ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಯಾವುದೇ ಕಾರ್ಡಿಗಾಗ್ಲಿ, ನೋಡಿ, ಈ ಕಾರ್ಡಿಗೆ ಡ್ರಾ ಮಾಡಿ, ಈ ಕಾರ್ಡಿಗೆ ಡ್ರಾ ಮಾಡಿ, ಇಲ್ಲೊಂದು ಕಾರ್ಡ್ ಮಾಡಿ, ಇಲ್ಲಿ ಡ್ರಾ ಮಾಡಿ, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಏನಾಗುತ್ತೆ? ಈಕ್ವಲ್ ಪಾರ್ಟ್ ಆಗಿ ಬೈಸೆಕ್ಟ್ ಮಾಡತ್ತೆ. ನೋಡಿ, ಬೈಸೆಕ್ಟ್ಸ್ ದ ಕಾರ್ಡ್. ಅಂದ್ರೆ ಇಲ್ಲಿ ಎ ಬಿ ಅಂತ ನೇಮ್ ಮಾಡಿದ್ರೆ AX ಇಸ್ ಈಕ್ವಲ್ಸ್ ಟು XB ಆಗತ್ತೆ. ಇದು ಈಕ್ವಲ್ ಆಗತ್ತೆ. ಇಲ್ಲಿನೂ ಅಷ್ಟೇ ಬೈಸೆಕ್ಟ್ ಆಗತ್ತೆ ಅಂತ ಹೇಳುತ್ತೆ. ಅದೇ ರೀತಿ 9.4 ಥಿಯರಮ್ ಏನ್ ಹೇಳುತ್ತೆ? ದ ಲೈನ್ ಡ್ರಾನ್ ಥ್ರೂ ದ ಸೆಂಟರ್ ಆಫ್ ಎ ಸರ್ಕಲ್ ಟು ಬೈಸೆಕ್ಟ್ ಎ ಕಾರ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಕಾರ್ಡ್. ಅಂದ್ರೆ ಇದ್ರ ಕನ್ವರ್ಸ್ ಇದು. ಇದೇನ್ ಹೇಳುತ್ತೆ ಅಂತಂದ್ರೆ, ದ ಲೈನ್ ಡ್ರಾನ್ ಥ್ರೂ ದ ಸೆಂಟರ್ ಆಫ್ ಎ ಸರ್ಕಲ್ ಟು ಬೈಸೆಕ್ಟ್ ದ ಕಾರ್ಡ್.
ಈ ಕಾರ್ಡ್ ಅನ್ನು ಬೈಸೆಕ್ಟ್ ಮಾಡಕ್ ನಾವು ಡ್ರಾ ಮಾಡಿದ್ರೆ ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ. ಅಂದ್ರೆ ಇಲ್ಲಿ ಏನ್ ಹೇಳ್ತಿತ್ತು, ಈ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಈ ಕಾರ್ಡ್ಗೆ ಬೈಸೆಕ್ಟ್ ಆಗತ್ತೆ, ಕಾರ್ಡ್ ಬೈಸೆಕ್ಟ್ ಆಗತ್ತೆ ಅಂತ ಹೇಳ್ತು. ಇಲ್ಲೇನ್ ಹೇಳ್ತಾ ಇದೆ, ನೀವು ಬೈಸೆಕ್ಟ್ ಮಾಡಿದ್ರೆ ಸೆಂಟರ್ ಆಫ್ ದ ಸರ್ಕಲ್ ಇಂದ ನೀವು ಲೈನ್ ಡ್ರಾ ಮಾಡಿ ಕಾರ್ಡ್ ಅನ್ನು ಬೈಸೆಕ್ಟ್ ಮಾಡಿದ್ರೆ ಅದು ಪರ್ಪೆಂಡಿಕ್ಯುಲರ್ ಆಗಿರತ್ತೆ. ಓಕೆ, ನೋಡಿ ಇಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಬೈಸೆಕ್ಟ್ ಆಗತ್ತೆ ಅಂತ ಹೇಳ್ತು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಕನ್ವರ್ಸ್ ಥಿರಮ್ ಇವನು. ಓಕೆ, ಈಗ ನೆಕ್ಸ್ಟ್ ನೋಡಿ 9.5 ಥಿರಮ್ ಏನ್ ಹೇಳುತ್ತೆ, ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಆರ್ ಆಫ್ ಕಾಂಗ್ರುಯೆಂಟ್ ಸರ್ಕಲ್ಸ್ ಆರ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಸೆಂಟರ್ ಆರ್ ಸೆಂಟರ್ಸ್. ಅಂದ್ರೆ ಫಸ್ಟ್ ಕಾಂಗ್ರುಯೆಂಟ್ ಸರ್ಕಲ್ಸ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ. ಓಕೆ, ನಾವು ಮುಂಚೆ ಓದಿದ್ವಲ್ಲ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂದ್ರೆ ಏನು ಅಂತ. ಅಂದ್ರೆ ಎಲ್ಲ ಸೈಜ್ ಸೇಮ್ ಇದ್ರೆ, ಓವರ್ಲ್ಯಾಪ್ ಆದ್ರೆ ಏನಂತ ಹೇಳ್ತಿದ್ವಿ, ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಹೇಳ್ತಿದ್ವಿ. ಸೇಮ್ ಅದೇ ರೀತಿ ಸರ್ಕಲ್ಸ್ ಅಷ್ಟೇ. ನೋಡಿ ಇದು ನೋಡಿ ರೇಡಿಯಸ್, ಯಾವುದೇ ಸರ್ಕಲ್ ಇನ್ನೊಂದು ಸರ್ಕಲ್ ರೇಡಿಯಸ್ ಸೇಮ್ ಇದ್ರೆ ನೋಡಿ ಈ ತರ ಟೂ ಸರ್ಕಲ್ಸ್ ರೇಡಿಯಸ್ ಸೇಮ್ ಇದ್ರೆ, ಈ ಸಪೋಸ್ 5 ಇದೆ ಅಂತ ಇಟ್ಕೊಳ್ಳಿ, ಇದನ್ನು ರೇಡಿಯಸ್ 5 ಇದೆ ಅಂತ ಇಟ್ಕೊಳ್ಳಿ. ಸೊ ರೇಡಿಯಸ್ ಸೇಮ್ ಇದ್ರೆ ನಾವು ಟೂ ಸರ್ಕಲ್ಸ್ ಏನಂತ ಕರಿಬಹುದು, ಕಾಂಗ್ರುಯೆಂಟ್ ಸರ್ಕಲ್ಸ್ ಅಂತ ಕರಿಬಹುದು ಅಲ್ವಾ. ಸೊ ಇಂಥ ಸರ್ಕಲ್ಸ್ ನಾವು ಕಾಂಗ್ರುಯೆಂಟ್ ಸರ್ಕಲ್ಸ್ ಅಂತ ಕರಿತೀವಿ. ಈಗ ಥಿಯರಮ್ ಏನ್ ಹೇಳುತ್ತೆ, ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಅಂದ್ರೆ ಇಲ್ಲಿ ನೋಡಿ ಎ ಬಿ ಇಸ್ ಎ ಕಾರ್ಡ್, ಸಿ ಡಿ ಇಸ್ ಎ ಕಾರ್ಡ್. ಇಂಥ ಕಾರ್ಡ್ಸ್ ಈಕ್ವಲ್ ಇದ್ರೆ, ಸಪೋಸ್ ಇದು 6 ಇದೆ ಅಂತ ಇಟ್ಕೊಳ್ಳಿ, ಎ ಬಿ ಇಸ್ ಈಕ್ವಲ್ ಟು 6, ಸಿ ಡಿ ಕೂಡ 6 ಇದೆ ಅಂದ್ರೆ ಈಕ್ವಲ್ ಆಯ್ತಲ್ವಾ, ಕಾರ್ಡ್ಸ್ ಈಕ್ವಲ್ ಇದೆ ಮೆಜರ್ ಅಲ್ಲಿ, ಲೆಂತ್ ಅಲ್ಲಿ. ಸೊ ಅಂತ ಈಕ್ವಲ್ ಕಾರ್ಡ್ಸ್ ಏನಾಗತ್ತೆ, ಸೆಂಟರ್ ಇಂದ ಈಕ್ವಿಡಿಸ್ಟೆಂಟ್ ಆಗಿರುತ್ತೆ. ನೋಡಿ ಓ ಎಕ್ಸ್ ಇಸ್ ಈಕ್ವಲ್ ಟು ಓ ವೈ ಇರುತ್ತೆ, ಅದೇ ರೀತಿ ಓ ಎ ಇಸ್ ಈಕ್ವಲ್ ಟು ಓ ಸಿ ಇರುತ್ತೆ ಅಂತ ಹೇಳ್ತವೆ 9.5 ಥಿಯರಮ್. ಓಕೆ, ಅದೇ ರೀತಿ 9.6 ಥಿಯರಮ್ ಏನ್ ಹೇಳುತ್ತೆ, ನೋಡಿ ಕಾರ್ಡ್ಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಸೆಂಟರ್ ಆಫ್ ಅ ಸರ್ಕಲ್ ಆರ್ ಈಕ್ವಲ್ ಇನ್ ಲೆಂತ್. If OA is equal to OC or OX is equal to OY, then two chords are equal. ಅಂದ್ರೆ ಇದಕ್ಕೆ ಕನ್ವರ್ಸ್ ಇದು. ಓಕೆ, ನೋಡಿ ಇಲ್ಲಿ ಏನ್ ಹೇಳುತ್ತೆ, ಕಾರ್ಡ್ಸ್ ಈಕ್ವಲ್ ಅಂತ ಹೇಳ್ತಾ ಇಲ್ಲ, ಈಕ್ವಿಡಿಸ್ಟೆಂಟ್ ಇದ್ರೆ, ಕಾರ್ಡ್ಸ್ ಎರಡು ಕಾರ್ಡ್ಸ್ ಈಕ್ವಿಡಿಸ್ಟೆಂಟ್ ಇದ್ರೆ, OX is equal to OY, OA is equal to OC, ಆ ತರ ಸೇಮ್ ಡಿಸ್ಟೆನ್ಸ್ ಸೇಮ್ ಇದ್ರೆ ಅವಾಗ ನಾವೇನ್ ಹೇಳ್ಬೋದು, ಟೂ ಕಾರ್ಡ್ಸ್ ಆರ್ ಸೆಟ್ ಟು ಬಿ ಈಕ್ವಲ್. ನೋಡಿ ದೆನ್ ಟೂ ಕಾರ್ಡ್ಸ್ ಆರ್ ಈಕ್ವಲ್ ಅಂತ. ಒಂದಕ್ಕೊಂದು ಕನ್ವರ್ಸ್ ಥಿಯರಮ್ ಇವು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಪಾರ್ಟ್ ನೋಡಿ, ಆಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಆಫ್ ಎ ಸರ್ಕಲ್. ನೋಡಿ 9.7 ಥಿಯರಮ್ ಏನ್ ಹೇಳುತ್ತೆ, ದ ಆಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಅಟ್ ದ ಸೆಂಟರ್ ಈಸ್ ಡಬಲ್ ದ ಆಂಗಲ್ ಸಬ್ಟೆಂಡೆಡ್ ಬೈ ಇಟ್ ಅಟ್ ಎನಿ ಪಾಯಿಂಟ್ ಆನ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಸರ್ಕಲ್. ಈಗ ಸರ್ಕಲ್ ಇದೆ, ಇಲ್ಲಿ ಸೆಂಟರ್ ಇದೆ. ನೋಡಿ ಆಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್, ನೋಡಿ ಈ ಆರ್ಕ್ ಇರ್ಬೋದು ಅಥವಾ ಈ ಆರ್ಕ್ ಇರ್ಬೋದು. ಆಯ್ತಾ, ಆರ್ಕ್ ಅಂತೀವಲ್ವಾ, ಪಾರ್ಟ್ ಇದ್ರೆ ಆರ್ಕ್ ಅಂತ ಕರಿತೀವಿ. ಈ ಆರ್ಕ್ ಅಲ್ಲಿ ಒಂದು ಆಂಗಲ್ ಸಬ್ಟೆಂಡ್ ಆದ್ರೆ, ನೋಡಿ ಇಲ್ಲಿ ಆಂಗಲ್ ಆಯ್ತಲ್ವಾ, ಈ ಆಂಗಲ್ ಈ ಸೆಂಟರ್, ಇಲ್ಲಿ ಸೆಂಟರ್ ಇದು ಓ, ಇಲ್ಲಿ ಒಂದು ಆಂಗಲ್ ಫಾರ್ಮೇಶನ್ ಆದ್ರೆ ಈ ಆಂಗಲ್ ಕಿಂತ ಇದು ಡಬಲ್ ಇರುತ್ತೆ. ಇದು ಎಷ್ಟೇ ಇರ್ಲಿ ಇದಕ್ಕಿಂತ ಇದು ಡಬಲ್ ಇರುತ್ತೆ. ಸಪೋಸ್ ಇದು 60 ಇತ್ತು ಅಂತ ಇಟ್ಕೊಳ್ಳಿ, 60 ಡಿಗ್ರಿ ಇತ್ತು ಅಂತ ಇಟ್ಕೊಳ್ಳಿ, ಇದೆಷ್ಟಿರುತ್ತೆ, ಡಬಲ್ ಅಂದ್ರೆ 120 ಡಿಗ್ರಿ ಇರುತ್ತೆ. ಓಕೆ, ರಿಮೈನಿಂಗ್ ಅಟ್ ಎನಿ ಪಾಯಿಂಟ್ ಆನ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಸರ್ಕಲ್ ಅಂದ್ರೆ ಇಲ್ಲೇ ಇರ್ಬೇಕಂತ ಏನು ಇಲ್ಲ, ಎಲ್ಲಿಯಾದ್ರೂ ಇರ್ಬೋದು. ನೋಡಿ ಈ ರೀತಿ ಕೂಡ ಇರ್ಬೋದು. ಇದನ್ನು ಎಷ್ಟೇ ಇರ್ಲಿ ಇದು ಇದ್ರಕ್ಕಿಂತ ಡಬಲ್ ಇರುತ್ತೆ, ಅಂದ್ರೆ ಇಲ್ಲಿನೂ 60ನೇ ಇರುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಲ್ಲಿ 120 ಇರುತ್ತೆ. ಓಕೆ, ಯಾವುದೇ ಪಾರ್ಟ್ ಅಲ್ಲಿ ತಗೊಳ್ಳಿ, ಅದೇ ರೀತಿ ಈ ಕಡೆ ತಗೊಳ್ಳಿ. ಜಾಯಿನ್ ಆಗಿಲ್ಲ, ಫ್ರೀ ಹ್ಯಾಂಡಲ್ ಮಾಡಿದೀನಲ್ವಾ. ಸೊ ಇಲ್ಲಿನೂ ಅಷ್ಟೇ 60 ಇರುತ್ತೆ, ಇಲ್ಲಿ ಡಬಲ್ ಇರುತ್ತೆ. ಅದನ್ನೇ 9.7 ಥಿಯರಮ್ ಹೇಳುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೋಡಿ ಆಂಗಲ್ ಇನ್ ಎ ಸೆಮಿ ಸರ್ಕಲ್, ಇದು ಸೆಮಿ ಸರ್ಕಲ್. ಇದು ಈ ಸೆಮಿ ಸರ್ಕಲ್ ಅಲ್ಲಿ ನೋಡಿ ಈ ತರ ಆಂಗಲ್ ಫಾರ್ಮೇಶನ್ ಮಾಡಿದ್ವಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ಯಾವಾಗ್ಲೂ ರೈಟ್ ಆಂಗಲ್ ಆಗುತ್ತೆ. ನೋಡಿ ಆಂಗಲ್ ಇನ್ ಸೆಮಿ ಸರ್ಕಲ್ ಇಸ್ ಆಲ್ವೇಸ್ ರೈಟ್ ಆಂಗಲ್, ಯಾವಾಗ್ಲೂ ಇಲ್ಲಿ ರೈಟ್ ಆಂಗಲ್ ಆಗತ್ತೆ. ಅದನ್ನ ನೆನ್ಪಿಟ್ಕೋಬೇಕು. ಎಲ್ಲಾದ್ರೂ ಮಾಡ್ರಿ, ಇಲ್ಲಿ ಅಂತ ಏನು ಇಲ್ಲ. ನೋಡಿ ಈ ರೀತಿ ಮಾಡಿ, ಇಲ್ಲಿನೂ ಸರ್ಕಂಫರೆನ್ಸ್ ಟಚ್ ಆಗ್ಬೇಕಂದ್ರೆ, ಟಚ್ ಆದ್ರೆ ಇಲ್ಲಿ ರೈಟ್ ಆಂಗಲ್ ಆಗತ್ತೆ. ಓಕೆ, ಇದು ನೆನ್ಪಿಟ್ಕೊಂಡಿರ್ಬೇಕು. ಈಗ ನೆಕ್ಸ್ಟ್ ಪಾರ್ಟ್ ನೋಡಿ 9.8 ಥಿಯರಮ್ ಏನ್ ಹೇಳುತ್ತೆ,
angles in the same segment of a circle are equal. ಅಂದ್ರೆ ನೋಡಿ, ಇಲ್ಲಿ ಸರ್ಕಲ್ ಇದೆ, ಇದು ಸೆಗ್ಮೆಂಟ್. ಈ ಕಾರ್ಡ್ ಇದೆಯಲ್ಲ, ಈ ಕಾರ್ಡ್ ಏನ್ ಮಾಡತ್ತೆ, ಡಿವೈಡ್ ಮಾಡುತ್ತೆ ಸೆಗ್ಮೆಂಟ್ಸ್ ಆಗಿ. ಇದು ಒಂದ್ ಸೆಗ್ಮೆಂಟ್ ಆಯ್ತು, ಇದು ಒಂದ್ ಸೆಗ್ಮೆಂಟ್ ಆಯ್ತು. ಈಗ ಸೇಮ್ ಸೆಗ್ಮೆಂಟ್ ಅಲ್ಲಿ ನೋಡಿ ಎಷ್ಟು ಆಂಗಲ್ಸ್ ಆಗ್ತಾ ಇದಾವೆ. ಇಲ್ಲೊಂದ್ ಆಂಗಲ್ ಆಯ್ತು, ಇಲ್ಲೊಂದ್ ಆಂಗಲ್ ಆಯ್ತು, ಇಲ್ಲೊಂದ್ ಆಂಗಲ್ ಆಯ್ತು. ಸೊ ಏನ್ ಹೇಳ್ತಾರೆ, ಆಂಗಲ್ಸ್ ಆನ್ ದ ಇನ್ ಸೇಮ್ ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಆರ್ ಈಕ್ವಲ್. ಎಷ್ಟೇ ಇರ್ಲಿ, ಇದು 60 ಇರ್ಬೋದು ಅನ್ಕೊಳ್ಳಿ, ಸೇಮ್ ಇರತ್ತೆ. ಇಲ್ಲಿನೂ 60 ಇರತ್ತೆ, ಇಲ್ಲಿನೂ 60 ಇರತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು 9.8 ಥಿರಮ್ ಹೇಳುತ್ತೆ. ಅದಕ್ಕೆ ಕನ್ವರ್ಸ್ ಆಗಿ 9.9 ಥಿರಮ್ ನೋಡಿ ಏನ್ ಹೇಳುತ್ತೆ. ಇಫ್ ಎ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ 2 ಪಾಯಿಂಟ್ಸ್ subtends equal angles at 2 other points lying on the same side of the line containing the line segments, the 4 points lie on a circle, they are concyclic. ಅಂದ್ರೆ ನೋಡಿ, ಇಲ್ಲಿ ಒಂದು ಲೈನ್ ಸೆಗ್ಮೆಂಟ್ ಇದೆ. ಈ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ 2 ಪಾಯಿಂಟ್ ಸಬ್ಟೆಂಡ್ಸ್ ನೋಡಿ, ಈ ರೀತಿ ಜಾಯಿನ್ ಮಾಡಿ ಇಲ್ಲಿ 2 ಆಂಗಲ್ಸ್ ಆಯ್ತು ಅಂತ ಇಟ್ಕೊಳ್ಳಿ. ಇವು ಈಕ್ವಲ್ ಇತ್ತು, ಸಪೋಸ್ ಇದು 50 ಇದ್ರೆ ಇದನ್ನು 50 ಇದೆ ಅಂತ ಇಟ್ಕೊಳ್ಳಿ. ಓಕೆ, ಎರಡು ಈಕ್ವಲ್ ಆಂಗಲ್ಸ್ ಇದ್ದು ಇದು ಸೇಮ್ ಸೆಗ್ಮೆಂಟ್, ಮತ್ತೆ ಅಪೋಸಿಟ್ ಸೆಗ್ಮೆಂಟ್ ಅಲ್ಲ, ಇಲ್ಲಿನೂ ಅಷ್ಟೇ. ಓಕೆ, ಈ ಆಂಗಲ್ ಮತ್ತೆ ಇಲ್ಲಿ ಒಂದು ಸೆಗ್ಮೆಂಟ್ ಇದೆ, ಈ ಆಂಗಲ್ ಕೂಡ ಆಗ್ಬೋದಲ್ವಾ. ಮತ್ತೆ ಈ ಆಂಗಲ್ ಅಲ್ಲ, ಸೇಮ್ ಸೈಡ್ ಆಫ್ ದ ಸೆಗ್ಮೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ಕೂಡ ಈಕ್ವಲ್ ಇರ್ತವೆ ನೋಡಿ. ಅದೇ ರೀತಿ ನೋಡಿ, ಈ ರೀತಿ ಕೂಡ ಇರ್ಬೋದಲ್ವಾ. ಈ ಆಂಗಲ್ ಈಕ್ವಲ್ ಇರ್ತವೆ. ಸೊ ಇಲ್ಲಿನೂ ಅದ್ರ ಕನ್ವರ್ಸ್ ಏನ್ ಹೇಳತ್ತೆ, ಲೈನ್ ಸೆಗ್ಮೆಂಟ್ ಇದ್ದು ಸೇಮ್ ಸೈಡ್, ಒಂದ್ ಸೈಡ್ ಸೇಮ್ ಸೈಡ್ ಸೇಮ್ ಈಕ್ವಲ್ ಆಂಗಲ್ಸ್ ಇದ್ರೆ ಆಗ ಏನ್ ಹೇಳ್ಬೋದು ನಾವು, ಈ 4 ಪಾಯಿಂಟ್ಸ್ ಇದಾವಲ್ವಾ, 1 2 3 4, ಈ 4 ಪಾಯಿಂಟ್ಸ್ ಜಾಯಿನ್ ಮಾಡಿದ್ರೆ ಒಂದ್ ಸರ್ಕಲ್ ಆಗತ್ತೆ ಅಂತ ಹೇಳ್ತಾ ಇದೆ ನೋಡಿ. ಕಂಟೈನಿಂಗ್ ದ ಲೈನ್ ಸೆಗ್ಮೆಂಟ್ ದ 4 ಪಾಯಿಂಟ್ಸ್ ಲೈ ಆನ್ ಎ ಸರ್ಕಲ್. ಅರ್ಥ ಆಯ್ತಾ? ಮತ್ತೆ ಸೇಮ್ ಸೈಡ್, ಇದು ಕೂಡ ಮತ್ತೆ ಈ ಸೈಡ್ ಅಂತ ಅನ್ಕೋಬೇಡಿ. ಓಕೆ, ಈ ಸೈಡ್ ಆಂಗಲ್ಸ್ ಕೂಡ ಸೇಮ್ ಇರ್ತವೆ ನೋಡಿ. ಇಲ್ಲಿ ಡಾಟೆಡ್ ಮಾರ್ಕ್ ಮಾಡಿದೀನಿ. ಈ ರೀತಿ ಇದ್ರೆ ಈ ಆಂಗಲ್ಸ್ ಕೂಡ ಈಕ್ವಲ್ ಇರ್ತವೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ನಾವು ಅವಾಗ ಏನ್ ಹೇಳ್ಬೋದು, ಇದು ಸರ್ಕಲ್ ಆಗತ್ತೆ ಅಂತ ಹೇಳ್ಬೋದು. ಅದೇ ಈ ಥಿರಮ್ ಹೇಳತ್ತೆ. ಈಗ ನೆಕ್ಸ್ಟ್ ಪಾರ್ಟ್ ನೋಡಿ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್. ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಂದ್ರೆ ಏನು ನೋಡಿ. ಎ ಕ್ವಾಡ್ರಿಲ್ಯಾಟ್ರಲ್ ಇಸ್ ಕಾಲ್ಡ್ ಸೈಕ್ಲಿಕ್ ಇಫ್ ಆಲ್ ದ 4 ವರ್ಟಿಸಸ್ ಆಫ್ ಇಟ್ ಲೈ ಆನ್ ಎ ಸರ್ಕಲ್. ಅಂದ್ರೆ ಯಾವುದೇ ಕ್ವಾಡ್ರಿಲ್ಯಾಟ್ರಲ್, ಓಕೆ, 4 ವರ್ಟಿಸಸ್ ಅಂತೀವಲ್ಲ, ಒಂದಿದ್ರೆ ವರ್ಟೆಕ್ಸ್ ಅಂತೀವಿ, ಒಂದ್ಕಿಂತ ಜಾಸ್ತಿ ಇದ್ರೆ ಪ್ಲೂರಲ್ ಫಾರ್ಮ್ ವರ್ಟಿಸಸ್ ಅಂತೀವಿ. ಸೊ 4 ವರ್ಟಿಸಸ್ ಇದಾವಲ್ವಾ, ಅವು ಲೈ ಆನ್ ಎ ಸರ್ಕಲ್ ನೋಡಿ. ಎಲ್ಲವಕ್ಕೂ 4 ವರ್ಟಿಸಸ್ ಸರ್ಕಲ್ಗೆ ಟಚ್ ಆಗಿದೆ, ಲೈ ಆನ್ ಎ ಸರ್ಕಲ್ ಅಂತ ಕ್ವಾಡ್ರಿಲ್ಯಾಟ್ರಲ್ ನಾವೇನಂತ ಕರಿತೀವಿ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಮತ್ತೆ ಮಧ್ಯೆ ಇದ್ರೆ ಕರಿಯಲ್ಲ. ಈ ವರ್ಟೆಕ್ಸ್ ಇಲ್ಲಿ ಇತ್ತಂತ ಇಟ್ಕೊಳ್ಳಿ, ಈ ರೀತಿ ಇತ್ತು, ಈ ರೀತಿ ಇತ್ತು, ಈ ರೀತಿ ಇದ್ರೆ ಆಗಲ್ಲ. ಎಲ್ಲ 4 ವರ್ಟೆಕ್ಸ್ ಸರ್ಕಲ್ ಟಚ್ ಆಗಿರ್ಬೇಕು. ಸೊ ಅಂತ ಕ್ವಾಡ್ರಿಲ್ಯಾಟ್ರಲ್ ನಾವು ಏನಂತ ಕರಿತೀವಿ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಓಕೆ, ಅದರದ್ದು ಕೆಲವೊಂದು ಪ್ರಾಪರ್ಟೀಸ್ ಇದಾವೆ, ನೋಡೋಣ ನೋಡಿ. 9.10 ಥಿರಮ್ ಏನ್ ಹೇಳುತ್ತೆ, ದ ಸಮ್ ಆಫ್ ಐದರ್ ಪೇರ್ ಆಫ್ ಅಪೋಸಿಟ್ ಆಂಗಲ್ಸ್ ಆಫ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಈಸ್ 180. ಅಂದ್ರೆ ನೋಡಿ, ಈ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಯ್ತದ, 4 ವರ್ಟಿಸಸ್ ಲೈ ಆನ್ ಎ ಸರ್ಕಲ್. ಇಂಥ ಕ್ವಾಡ್ರಿಲ್ಯಾಟ್ರಲ್ ನಾವು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಇಂಥ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಪೋಸಿಟ್ ಆಂಗಲ್ಸ್, ಸಮ್ ಆಫ್ ಅಪೋಸಿಟ್ ಆಂಗಲ್ಸ್ ಎಷ್ಟಿರ್ತವೆ, 180 ಇರತ್ತೆ. ಅಂದ್ರೆ ನೋಡಿ, ಆಂಗಲ್ ಬಿ ಪ್ಲಸ್ ಆಂಗಲ್ ಡಿ ಈಸ್ ಈಕ್ವಲ್ಸ್ ಟು 180 ಇರತ್ತೆ. ಅದೇ ರೀತಿ ಆಂಗಲ್ ಎ ಪ್ಲಸ್ ಆಂಗಲ್ ಸಿ ನು 180 ಡಿಗ್ರಿ ಇರುತ್ತೆ ಅಂತ ಹೇಳುತ್ತೆ 9.10 ಥಿರಮ್. ಇನ್ನು ನೋಡಿ 9.11 ಥಿರಮ್ ಏನ್ ಹೇಳುತ್ತೆ, ಇಫ್ ದ ಸಮ್ ಆಫ್ ಎ ಪೇರ್ ಆಫ್ ಅಪೋಸಿಟ್ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ 180 ದೆನ್ ದ ಕ್ವಾಡ್ರಿಲ್ಯಾಟ್ರಲ್ ಈಸ್ ಸೈಕ್ಲಿಕ್. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ, ಇಲ್ಲಿ ಸರ್ಕಲ್ ಇಲ್ಲ, ಇಲ್ಲಿ ಯಾವುದೇ ಕ್ವಾಡ್ರಿಲ್ಯಾಟ್ರಲ್ ಅಪೋಸಿಟ್ ಆಂಗಲ್ಸ್ ನೋಡಿ, ಈ ತರ ಅಪೋಸಿಟ್ ಆಂಗಲ್ಸ್ ಸಮ್ 180 ಇದ್ರೆ, ಓಕೆ, ಈ ಆಂಗಲ್ ಅಪೋಸಿಟ್ ಆಂಗಲ್ಸ್ ಆಯ್ತಲ್ವಾ, ಆ ತರ ಅಪೋಸಿಟ್ ಆಂಗಲ್ಸ್ ಸಮ್ 180 ಇದ್ರೆ ನಾವೇನಂತ ಹೇಳ್ಬೋದು, ಇದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳ್ಬೋದು ಅಂತ ಹೇಳ್ತಾ ಇದೆ ನೋಡಿ. ಸೈಕ್ಲಿಕ್ ಅಂತ ಅಂದ್ರೆ ಇದು ಸರ್ಕಲ್, ಈ 4 ವರ್ಟಿಸಸ್ ಸರ್ಕಲ್ ಅಲ್ಲಿ ಇದಾವೆ ಅಂತ ಹೇಳ್ಬೋದು ಅಂತ.
ಇದ್ರದ್ದೇ ಕನ್ವರ್ಸ್ ಇದು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಷ್ಟು ನಾವು ತಿಳ್ಕೊಂಡಿದ್ರೆ ನಮ್ಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂತೀನಿ. ಈಗ ಎಕ್ಸರ್ಸೈಸ್ ಮಾಡೋಣ.